ದಿವಂಗತ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ರಿಂದ ಚಾಮುಂಡೇಶ್ವರಿಗೆ ಅವಮಾನ. ಭುಗಿಲೆದ್ದ ಆಕ್ರೋಶ, ವೈರಲ್ ಆಯಿತು ವಿಡಿಯೋ. ಸದಾ ಒಂದಿಲ್ಲೊಂದು ವಿಚಾರದಲ್ಲಿ ಟ್ರೋಲ್ ಆಗ್ತಾ ಇದ್ದಂತಹ ರಕ್ಷಕ್ ಇವತ್ತು ಖಾಸಗಿ ವಾಹಿನಿ ಕಾರ್ಯಕ್ರಮವೊಂದರಲ್ಲಿ ರಕ್ಷಕ್ ಹೇಳಿಕೆ ಮಾತ್ರ ವೈರಲ್ ಆಗಿದೆ. ರಕ್ಷಕ್ ಡೈಲಾಗ್ ವಿಡಿಯೋಗೆ ನೆಗೆಟಿವ್ ಕಾಮೆಂಟ್ಗಳು ಕೂಡ ಬರ್ತಾ ಇರುವಂತಹದ್ದು. ತಾಯಿ ಚಾಮುಂಡೇಶ್ವರಿಯ ಸೀರೆ ಬಿಚ್ಚಿ ಪ್ಯಾಂಟು ಶರ್ಟು ಹಾಕಿದ್ದೀರಾ ಎಂಬ ಡೈಲಾಗ್. ಒಂದು ರಿಯಾಲಿಟಿ ಶೋನಲ್ಲಿ ರಕ್ಷಕ್ ಕಾಣಿಸಿಕೊಳ್ತಾರೆ. ಆ ರಿಯಾಲಿಟಿ ಶೋಗೆ ಸಾಕಷ್ಟು ಸಿನಿಮಾದ ನಟಿಯರಿರ್ತಾರೆ. ಸೊ ಬಹುಶಃ ರಚಿತಾ ರಾಮನ್ನ ನೋಡಿ ತಾಯಿ ಒಂದು ಸಿನಿಮಾದ ಡೈಲಾಗ್ ಹೊಡೆಯುವಂತಹದ್ದು ರಕ್ಷಕಲ್ಲಿ. ಬೇರೆ ಯಾವ ವಿವಾದವೂ ಇರಲಿಲ್ಲ. ಒಂದು ಸಿನಿಮಾದ ಡೈಲಾಗ್ ಅದು. ತಾಯಿ ಚಾಮುಂಡೇಶ್ವರಿಯ ಸೀರೆ ಬಿಚ್ಚಿ ಪ್ಯಾಂಟು ಶರ್ಟು ಹಾಕಿದ್ದೀರಾ ಎಂಬ ಡೈಲಾಗು. ಆ ಡೈಲಾಗು ಚಾಮುಂಡೇಶ್ವರಿ ದೇವರಿಗೆ ಅವಮಾನ ಆಗಿದೆ ಎನ್ನುವಂತಹ ರೀತಿಯಲ್ಲಿ ಈಗ ನೆಟ್ಟಿಗರು ಕಾಮೆಂಟ್ ಹಾಕ್ತಾ ಇದ್ದಾರೆ. ಆ ಡೈಲಾಗ್ ಹೊಡೆದಿದ್ದು ರಕ್ಷಕ್ ಬುಲೆಟ್. ಆ ಡೈಲಾಗ್ ಈಗ ಸಿಕ್ಕಾಪಟ್ಟ ವೈರಲ್ ಆಗ್ತಾ ಇದೆ. ದೇವರಿಗೆ ಅವಮಾನ ಮಾಡಿದ್ರ ರಕ್ಷಕ್ ಎಂದು ಆಕ್ರೋಶವು ವ್ಯಕ್ತವಾಗಿದೆ. ರಕ್ಷಕ್ ಬುಲೆಟ್ ಮಾಡಿದ್ದೆಲ್ಲವೂ ಟ್ರೋಲ್ ಆಗುತ್ತೆ ಎಂದ ನೆಟ್ಟಿಗರು. ರಕ್ಷಕ್ ಬುಲೆಟ್ ಸಾಕಷ್ಟು ವಿಚಾರಗಳಲ್ಲಿಯೂ ಕೂಡ ಟ್ರೋಲ್ ಆಗ್ತಾ ಇದ್ರು. ಅವರ ಮಾತಿನ ರೀತಿ ಮತ್ತು ಅವರು ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್. ಸೊ ಈತ ಒಂದು ಸಣ್ಣ ಪುಟ್ಟ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ನಟನೆಯನ್ನೆಲ್ಲ ಮಾಡಿದ್ದಾರೆ. ಸೊ ಈ ಸಣ್ಣ ಪುಟ್ಟ ನಟನೆಗೆ ಇಷ್ಟು ದೊಡ್ಡ ಎಸ್ಕಾರ್ಟು 4-5 ಜನ ಇರ್ತಾರೆ ಹಿಂದೆ ಮುಂದೆ. ಸೊ ಒಂದು ಥಾರ್ ಕಾರ್ನಲ್ಲಿ ಆಗಾಗ ವಿಡಿಯೋಗಳಲ್ಲಿ ಕಾಣಿಸಿಕೊಳ್ತಾರೆ. ಈ ಚಿಕ್ಕ ಹುಡುಗನಿಗೆ ಇಷ್ಟೆಲ್ಲ ಜನ ಬೇಕಾ ಎನ್ನುವಂಥ ರೀತಿಯಲ್ಲಿ ಕಾಮೆಂಟ್ಗಳು ಹಾಕ್ತಾ ಇರ್ತಾರೆ. ಸೊ ಈ ಬಾರಿ ರಿಯಾಲಿಟಿ ಶೋನಲ್ಲಿ ಸಿನಿಮಾದ ಡೈಲಾಗ್ ಹೊಡೆಯುವಂತಹ ಸಂದರ್ಭದಲ್ಲಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ದಾರೆ ಎನ್ನುವಂಥ ರೀತಿಯಲ್ಲಿ ನೆಗೆಟಿವ್ ಕಾಮೆಂಟ್ಗಳು ವ್ಯಕ್ತವಾಗಿದೆ. ರಕ್ಷಕ್ ಬುಲೆಟ್ ಮತ್ತೆ ಚರ್ಚೆಯಲ್ಲಿದ್ದಾರೆ.